ಸುಷ್ಮಾ ರಾವ್ ಪತಿ ಯಾರು ಗೊತ್ತಾ? ಅಮ್ಮನ ಬಗ್ಗೆ ಮಗ ಹೇಳಿದ್ದೇನು? ಬಣ್ಣದ ಬದುಕಿನಲ್ಲಿರುವವರು ತಮ್ಮ ಖಾಸಗಿ ಜೀವನವನ್ನ ಗುಟ್ಟಾಗಿ ಇಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದೇ ರೀತಿ ಆಂಕರ್ ಎಂದೇ ಫೇಮಸ್ ಆಗಿರೋ ಸುಷ್ಮಾ ಕೆ ರಾವ್ ಇದೇ ಮೊದಲ ಸಲ ತಮ್ಮ ಪತಿ ಮತ್ತು ಮಗನನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ಹೌದು, ಮೊದಲನೇ ಪತಿಯಿಂದ ಡಿವೋರ್ಸ್ ಪಡೆದ ಬಳಿಕ ಅವರು ಒಂಟಿಯಾಗಿದ್ದಾರೆ ಅಂತ ಅನೇಕರು ಅಂದುಕೊಂಡಿದ್ದರು. ಯಾಕಂದ್ರೆ ಎಲ್ಲಿಯೂ ಕೂಡ ಅವರು ತಮ್ಮ ಮದುವೆಯ ವಿಚಾರವನ್ನ ಪ್ರಸ್ತಾಪ ಮಾಡಿರಲಿಲ್ಲ. ಈಗ ಕಲರ್ಸ್ ಕನ್ನಡ ವಾಹಿನಿಯ ಅನುಬಂಧ ಅವಾರ್ಡ್ನಲ್ಲಿ ಮೊದಲ ಸಲ ಅವರ ಪತಿ ಮತ್ತು ಮಗನನ್ನ ಪರಿಚಯಿಸಲಾಗಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೆ ರಾವ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷಗಳಾಗಿವೆ. ಈ ಖುಷಿಯಲ್ಲಿ ಇವರ ಮಗ ಪತಿಯ ಪರಿಚಯ ಮಾಡಿಕೊಡಲಾಗಿದೆ. ಹೌದು, ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷ ಆಗಿದ್ದು ಅನುಬಂಧ ಅವಾರ್ಡ್ಸ್ನಲ್ಲಿ ಸುಷ್ಮಾ ಕೆ ರಾವ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ವೇಳೆ ಅವರಿಗೆ ವಿಶೇಷ ಸರ್ಪ್ರೈಸ್ ಕೂಡ ನೀಡಲಾಗಿದೆ. ಮೊದಲ ಬಾರಿಗೆ ಸುಷ್ಮಾ ಕೆ ರಾವ್ ಅವರ ಪತಿಯನ್ನ ಪರಿಚಯ ಮಾಡಿಕೊಡಲಾಗಿದೆ. ಹೌದು, ಅನುಬಂಧ ಅವಾರ್ಡ್ಸ್ನಲ್ಲಿ ಸುಷ್ಮಾ ಪತಿ ಮಗ ಕೂಡ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸುಷ್ಮಾ ಕೆ ರಾವ್ ಅವರು ಎರಡನೇ ಮದುವೆಯಾಗಿದ್ರು. ಎರಡನೇ ಮದುವೆಯ ವಿಷಯವನ್ನ ಅವರು ಎಲ್ಲಿಯೂ ಹೇಳಿರಲಿಲ್ಲ. ಖಾಸಗಿ ಜೀವನವನ್ನ ಸಾರ್ವಜನಿಕ ಜೀವನದಿಂದ ದೂರ ಇಟ್ಟಿದ್ದರು. ಅನುಬಂಧ ಅವಾರ್ಡ್ ಶೋನ ಪ್ರೊಮೋ ರಿಲೀಸ್ ಆಗಿದ್ದು, ಅನುಬಂಧ ಅವಾರ್ಡ್ಸ್ 2025 ಕಾರ್ಯಕ್ರಮವು ಇದೇ ಶನಿವಾರ, ಭಾನುವಾರ, ಸೋಮವಾರ ಸಂಜೆ 7 ಗಂಟೆಗೆ ಪ್ರಸಾರ ಆಗಲಿದೆ. ಸೃಜನ್ ಲೋಕೇಶ್ ಅವರು ಸುಷ್ಮಾ ಕೆ ರಾವ್ ಅವರ ಮಗನಿಗೆ ಅಮ್ಮ ನಿನಗೆ ಜಾಸ್ತಿ ಹೊಡಿತಾರಾ, ಅಪ್ಪನಿಗೆ ಹೊಡಿತಾರಾ ಎಂದು ಪ್ರಶ್ನೆ ಕೇಳಿದ್ದಾರೆ. ಆಗ ಆರ್ಯನ್ ಅವರು ಅಮ್ಮ ನನಗೆ ಹೊಡೆಯುತ್ತಾರೆ ಎಂದು ಹೇಳಿದ್ದಾರೆ. ಆಮೇಲೆ ಸುಷ್ಮಾ ಅವರು ನಾನು ಯಾವಾಗ ನಿನಗೆ ಪೊರಕೆಯಲ್ಲಿ ಹೊಡೆದೆನೋ ಎಂದು ಪ್ರಶ್ನೆ ಮಾಡಿದ್ದಾರೆ. ಕುಟುಂಬದಿಂದಲೇ ನಾನು ಇಲ್ಲಿರೋದು ಎಂದು ಸುಷ್ಮಾ ಹೇಳಿದ್ದಾರೆ. ನಿರ್ದೇಶಕ ಪ್ರೀತಮ್ ಗುಬ್ಬಿ ಜೊತೆ ಸುಷ್ಮಾ ಮದುವೆಯಾಗಿದ್ರು. ಮನಸ್ತಾಪದಿಂದ ಇವರಿಬ್ಬರು ದೂರ ಆದರು. ಡಿವೋರ್ಸ್ ಹಾಗೂ ಎರಡನೇ ಮದುವೆ ಬಗ್ಗೆ ಮಾತನಾಡದ ಸುಷ್ಮಾ ಅವರು 10 ವರ್ಷಗಳ ಬಳಿಕ ಧಾರಾವಾಹಿಯಲ್ಲಿ ನಟಿಸಲು ಒಪ್ಪಿದ್ದರು. ಅದೇ ಧಾರಾವಾಹಿ ಭಾಗ್ಯಲಕ್ಷ್ಮಿ. ಸುಷ್ಮಾ ರಾವ್ ಅವರು ಗುಪ್ತಗಾಮಿನಿ, ಸೊಸೆ ತಂದ ಸೌಭಾಗ್ಯ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇನ್ನು ಸುಷ್ಮಾ ಅವರ ಅಭಿಮಾನಿಗಳು ಹೇಗೆ ನೂರ್ಕಾಲ ಸುಖವಾಗಿ ಬಾಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕಿ ಹರಿಸಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.